ಇವತ್ತು ತುಂಬ ಸಂತೋಷದಾಯಕವಾದ ಒಂದು ದಿನ ಅಂತ ನಾವೆಲ್ಲರೂ ಭಾವಿಸ್ತೇವೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳು, ನಾಯಕರುಗಳು ಕೂಡ ಇವತ್ತು ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅಪ್ಪಾಜಿಯವರು ಭಾಗವಹಿಸಿದ್ದಂತೂ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ, ಈ ಪಕ್ಷದ ಪುಣ್ಯ ಅಂತ ಅನ್ಕೋತೀನಿ. 92ನೇ ವಯಸ್ಸಲ್ಲೂ ಕೂಡ ಅವರು ಈ ಮಟ್ಟದಲ್ಲಿ ಅವರು ಭಾಗವಹಿಸಿ ಪಕ್ಷದ ಸಂಘಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಕುಮಾರಣ್ಣನವರು ಕೂಡ ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ. ತಮ್ಮ ಬಿಡುವಿಲ್ಲದ ಸಮಯದ ಒಂದು ಶೆಡ್ಯೂಲಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೂಡ, ನಮ್ಮ ಮಹಿಳಾ ಜನತಾದಳದ ಮುಖಂಡರುಗಳಿಗೂ ಕೂಡ ನಾವಿವತ್ತು ಚನ್ನಪಟ್ಟಣದಿಂದ ಬಂದಿದ್ದೀವಿ. ತುಂಬ ಅತ್ಯಧಿಕ ಸಂಖ್ಯೆಯಿಂದ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ನೆರವೇರಿದೆ. ಇದು ಮುಂದಿನ 2028ರಲ್ಲಿ ನಮಗೇನು ವಿಧಾನಸಭೆ ಎಲೆಕ್ಷನ್ಸ್ ಬರುತ್ತೆ, ಅದರಲ್ಲಿ ಖಂಡಿತ ನಾವು ಜಯಗಳಿಸಿ ನಾವೇ ಸರ್ಕಾರ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ನಾನು ಕಳೆದ 2 ಬಾರಿ ನಾನು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದೆ. 2 ಬಾರಿ ಕೂಡ ನಾನು JDS ಇಂದ ನಾನು ಸೋತಿದ್ದೇನೆ. ಆದರೆ ಈ ಬಾರಿ ನಾನು ಆಕಾಂಕ್ಷಿ ಅಲ್ಲ. ಆದರೆ ನಾನು ಯಾರೇ ಆಕಾಂಕ್ಷಿಯಾಗಿ ಬಂದರೂ ಕೂಡ ನಾನು ಅವ್ರ ಪರವಾಗಿ ನಮ್ಮ JDS ಪಕ್ಷದಿಂದ ಎಲ್ಲ ತನುಮನ ಧನವನ್ನು ಕೊಟ್ಟು ನಾನು ನಿರಂತರವಾಗಿ ಕೆಲಸ ಮಾಡಿ ಇವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಲಿಕ್ಕೆ ನಾನು ಶ್ರಮ ಪಡ್ತೀನಿ ಅಂತ ಹೇಳ್ತೀನಿ. ಜೈ JDS, ಜೈ ದೇವೇಗೌಡರು. ಬಂತಂದರೆ ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಿರ್ತೀನಿ ನಾನು.